ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸರ್ಕಾರ ಅತಿ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಏನಂದ್ರೆ ಕೋಟಿಗೊಬ್ಬನಿಗೆ ಕೊನೆಗೂ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದ ಯಜಮಾನ, ನಟನೆಯಲ್ಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ ಸಾಹಸ ಸಿಂಹ, 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೋಟಿಗೊಬ್ಬ, ನಡವಳಿಕೆಯಲ್ಲಿ ಹೃದಯವಂತ, ಸ್ನೇಹದಲ್ಲಿ ಆಪ್ತ ಮಿತ್ರ, ಅಭಿನಯದಲ್ಲಿ ಸಾಹುಕಾರ. ಅಭಿಮಾನಿಗಳ ಪಾಲಿನ ವಿಷ್ಣುದಾದರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಅಭಿನಯ ಭಾರ್ಗವ ವಿಷ್ಣು ಬರ್ತಡೆಗೆ ಬಿಗ್ ಗಿಫ್ಟ್. ಸಾಹಸ ಸಿಂಹಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೋಟಿಗೊಬ್ಬರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಸೆಪ್ಟೆಂಬರ್ 18ರ ದಾದಾ ಬರ್ತಡೆಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಅಂತ ಇತ್ತೀಚೆಗೆ ವಿಷ್ಣು ಅಳಿಯ ಅನಿರುದ್ಧ್, ಭಾರತಿ ವಿಷ್ಣುವರ್ಧನ್, ಶ್ರುತಿ, ತಾರಾ, ಮಾಳ್ವಿಕಾ ಅವಿನಾಶ್ ಸಿಎಂ ಭೇಟಿ ಮಾಡಿ ಮನವಿ ಕೂಡ ಮಾಡಿದರು. ಇನ್ನು ಅಭಿಮಾನಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದರು. ಇದೀಗ ಫ್ಯಾನ್ಸ್ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಬಹುಭಾಷಾ ನಟಿ, ಕನ್ನಡತಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು ನಟ ನಟಿಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಸಂತೋಷ ಇದೆ. ಈ ಘಳಿಗೆಯನ್ನ ಮಾತುಗಳಲ್ಲಿ, ಪದಗಳಲ್ಲಿ ವರ್ಣಿಸುವುದಕ್ಕೆ ಅಸಾಧ್ಯ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಅಭಿಮಾನಿ ಬಳಗಕ್ಕೆ, ಅಭಿಮಾನಿ ಬಳಗ ಅಂತಂದ್ರೆ ನಮ್ಮ ಸಿಂಹಿಣಿಯರು, ಅದರಲ್ಲಿ ತಾವು ಕೂಡ ಬರ್ತೀರಾ, ಮಾಧ್ಯಮದವರು ಕೂಡ ಬರ್ತೀರಾ. ತಮ್ಮೆಲ್ಲರಿಗೂ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ನನ್ಗೊಂದು ಸಂತೋಷ, ನಾನು ಮೊದಲು ವಾಯ್ಸ್ ಇಟ್ಟಿದೆ ಅಂತ, ಮೊದಲು ಕೊನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ವಾಯ್ಸ್ಗೆ ನಾನು ಒಂದು ಸರ್ಕಾರ ಮನ್ನಣೆ ಕೊಟ್ಟಿದೆ ಅಂತ ಹೇಳಿ ಖುಷಿ ಆಯ್ತು. ಅದ್ರ ಜೊತೆಗೆ ಜಯಮಾಲಾ ಅವರು, ಶ್ರುತಿ ಅವರು, ಮಾಳವಿಕಾರವರು ಕೂಡ ಅದಾದ್ಮೇಲೆ ಅವರು ಕೂಡ ತಗೊಂಡೋಗಿ ಮನವಿಯನ್ನ ಕೊಟ್ರು. ಅದಕ್ಕೆ ಇನ್ನಿಷ್ಟು ಶಕ್ತಿ ಬಂತು. ಅಂಬರೀಷ್ ಅಣ್ಣನಿಗೂ ಆ ತರದಾಗ್ಬಿಟ್ಟಿದ್ರೆ ಖುಷಿ ಅಂತ ಅನಿಸ್ತು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪಿ ನನಗನ್ಸೋದೇ ಹೇಳ್ತೀನಿ, ಅವರೆಲ್ಲ ಬದುಕಿದ್ದಾಗ್ಲೇ ಕೊಟ್ಟಿದ್ರೆ ಅವರ ಸಂತೋಷ ಎಷ್ಟಿರ್ತಿತ್ತು, ಇಡೀ ಚಿತ್ರರಂಗದ ಸಂತೋಷ ಇಮ್ಮಡಿ ಆಗ್ತಿತ್ತು. ಏನಿವೆ ಅವರ ಸೇವೆಗೆ ಗುರುತಿಸಿ ಈಗ ಕೊಟ್ಟಿರೋದು ಕೂಡ ಅಷ್ಟೇ ಸಂತೋಷ ಅನಿಸಿದೆ ನನಗೆ. ಇನ್ನು ಮಹಾಕವಿ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರ ತೀರ್ಮಾನಿಸಲಾಗಿದೆ. ವಿಷ್ಣು ಸ್ಮಾರಕ ವಿವಾದದಿಂದ ನೊಂದಿದ್ದ ದಾದಾ ಅಭಿಮಾನಿಗಳಿಗೆ ಈಗ ಫುಲ್ ಖುಷ್ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸರ್ಕಾರ ಅತಿ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಏನಂದ್ರೆ ಕೋಟಿಗೊಬ್ಬನಿಗೆ ಕೊನೆಗೂ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ.
ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದ ಯಜಮಾನ, ನಟನೆಯಲ್ಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ ಸಾಹಸ ಸಿಂಹ, 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೋಟಿಗೊಬ್ಬ, ನಡವಳಿಕೆಯಲ್ಲಿ ಹೃದಯವಂತ, ಸ್ನೇಹದಲ್ಲಿ ಆಪ್ತ ಮಿತ್ರ, ಅಭಿನಯದಲ್ಲಿ ಸಾಹುಕಾರ. ಅಭಿಮಾನಿಗಳ ಪಾಲಿನ ವಿಷ್ಣುದಾದರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಅಭಿನಯ ಭಾರ್ಗವ ವಿಷ್ಣು ಬರ್ತ್ಡೇಗೆ ಬಿಗ್ ಗಿಫ್ಟ್. ಸಾಹಸ ಸಿಂಹಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೋಟಿಗೊಬ್ಬರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಸೆಪ್ಟೆಂಬರ್ 18ರ ದಾದಾ ಬರ್ತ್ಡೇಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಅಂತ ಇತ್ತೀಚೆಗೆ ವಿಷ್ಣುವಳಿಯ ಅನಿರುದ್ಧ್, ಭಾರತಿ ವಿಷ್ಣುವರ್ಧನ್, ಶ್ರುತಿ, ತಾರಾ, ಮಾಳ್ವಿಕಾ ಅವಿನಾಶ್ ಸಿಎಂ ಭೇಟಿ ಮಾಡಿ ಮನವಿ ಕೂಡ ಮಾಡಿದರು. ಇನ್ನು ಅಭಿಮಾನಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದರು. ಇದೀಗ ಫ್ಯಾನ್ಸ್ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಬಹುಭಾಷಾ ನಟಿ, ಕನ್ನಡತಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು ನಟ ನಟಿಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಸಂತೋಷ ಇದೆ. ಈ ಘಳಿಗೆಯನ್ನ ಮಾತುಗಳಲ್ಲಿ, ಪದಗಳಲ್ಲಿ ವರ್ಣಿಸುವುದಕ್ಕೆ ಅಸಾಧ್ಯ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಅಭಿಮಾನಿ ಬಳಗ ಅಂತಂದ್ರೆ ನಮ್ಮ ಸಿಂಹಿಣಿಯರು, ಅದರಲ್ಲಿ ತಾವು ಕೂಡ ಬರ್ತೀರಾ, ಮಾಧ್ಯಮದವರು ಕೂಡ ಬರ್ತೀರಾ. ತಮ್ಮೆಲ್ಲರಿಗೂ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡು